ಅಂಜನಾಪುರ ಭಾಗದ ಜನರಿಗೆ ಚಿರತೆಯ ಕಾಟ ಇವತ್ತು ನಿನ್ನೆಯಿಂದಲ್ಲ, ಪ್ರತಿದಿನವೂ ಕೂಡ ಚಿರತೆ ಕಾಣಿಸಿಕೊಂಡು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಬೈಕ್ನಲ್ಲಿ ಓಡಾಡೋರು ಅಥವಾ ಆಟೋದಲ್ಲಿ ಓಡಾಡೋರಿಗೆ ಜೀವ ಕೈಯಲ್ಲೇ ಹಿಡಿದುಕೊಂಡು ಓಡಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಪ್ರತ್ಯಕ್ಷವಾಗಿದೆ ಅಂಜನಾಪುರದಲ್ಲಿ ಚಿರತೆ ಚಿಂತೆಯಿಂದ ಆಟೋ ಸ್ವಿಗ್ಗಿ ಓಡಾಟವೂ ಕೂಡ ಕಷ್ಟ ಆಗಿದೆ. ರಾತ್ರಿ ಹೊತ್ತು ಫುಡ್ ಡೆಲಿವರಿ ಮಾಡಲು ಹಿಂದೇಟಾಗ್ತಾ ಇದ್ದಾರೆ ಅಂಜನಾಪುರದಲ್ಲಿ. ಕಳೆದ 4 ವರ್ಷಗಳಿಂದ ಅಂಜನಾಪುರದಲ್ಲಿ ಚಿರತೆದ್ದೇ ಟೆನ್ಷನ್ ಆಗಿದೆ ಜನರಿಗೆ. ರಾತ್ರಿ ಎಲ್ಲ ಓಡಾಡುವಾಗ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಜನ ಅಂತೂ ಭಯಭೀತರಾಗಿದ್ದಾರೆ. ಎಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೇನೋ ಅಂತ ಹೇಳಿ 2 ವೀಲರ್ ಹಾಗೆ 3 ವೀಲರ್ ಅಲ್ಲಿ ಹೋಗೋದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಏನಾದ್ರೂ ಅಟ್ಯಾಕ್ ಮಾಡ್ತು ಅಂತ ಹೇಳಿದ್ರೆ ಏನ್ ಕತೆ. ಅಂಜನಾಪುರದಲ್ಲಿ ಈಗ ಚಿರತೆಯ ಟೆನ್ಷನ್ ಎದುರಾಗಿದೆ ನಿವಾಸಿಗಳಿಗೆ. ಸಿಬ್ಬಂದಿಗಳಿದಾರಲ್ಲ, ಸರ್ಕಾರಿ ಸಿಬ್ಬಂದಿಗಳಿಗೆ ಎಷ್ಟೇ ಹೇಳಿದ್ರು ಕೂಡ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಹೇಳಿ ಮನವಿ ಮಾಡಿದ್ರು ಕೂಡ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದು. ಅಂಜನಾಪುರ ಆ ಭಾಗದಲ್ಲೆಲ್ಲ ನಾಯಿಗಳನ್ನೆಲ್ಲ ಎತ್ಕೊಂಡು ಹೋಗಿರೋದು, ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮಾಡಿದ್ರು, ಏನೂ ಪ್ರಯೋಜನ ಇಲ್ಲ. ಅಂಜನಾಪುರದ ನಿವಾಸಿಗಳಿಗೆ ಚಿರತೆ ಭಯ ಶುರುವಾಗ್ತಾ ಇದೆ. ಕಳೆದ 4 ವರ್ಷಗಳಿಂದ ಕೂಡ ಈ ಒಂದು ಜಾಗದಲ್ಲಿ ಏನು ನನ್ನ ಹಿಂಭಾಗದಲ್ಲಿ ಕಾಣಿಸ್ತಿರುವಂತಹ ಜಾಗ ಏನಿದೆ, ಈ ಒಂದು ಜಾಗವನ್ನ ಬಿಡಿಎ ಪಾರ್ಕ್ ಮಾಡಬೇಕು ಅನ್ನುವಂತಹ ಸಿದ್ಧತೆಯನ್ನ ನಡೆಸಿಕೊಂಡಿತ್ತು. ಆದ್ರೆ ಇದೀಗ ಪಾರ್ಕ್ ಕೆಲಸ ವಿಳಂಬ ಆಗ್ತಾ ಇರೋದ್ರಿಂದಾಗಿ ಈ ಒಂದು ಜಾಗದಲ್ಲಿ ಚಿರತೆಯ ಓಡಾಟ ಶುರುವಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಚಿರತೆಯ ಓಡಾಟದಿಂದಾಗಿ ಇಲ್ಲಿನ ನಿವಾಸಿಗಳಿಗೆ ದಿನನಿತ್ಯ ಓಡಾಡೋದು, ದಿನನಿತ್ಯ ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಳುವಂತದ್ದು ಕೂಡ ಕಷ್ಟ ಆಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ನಿವಾಸಿಗಳಿರುವಂತದ್ದು ದಿನನಿತ್ಯ ಕೆಲಸಕ್ಕೆ ಹೋಗಿ ಬಂದು ನಿವಾಸಿಗಳೇ ಇರುವಂತದ್ದು. ಪ್ರಮುಖವಾಗಿ ಬೆಳಗ್ಗೆ 9 ಗಂಟೆ ಹೋದ್ರೆ ಸಂಜೆ 6 ಗಂಟೆಗೆ ಕೆಲಸವನ್ನ ಮುಗಿಸಿ ಬರಬೇಕಾಗತ್ತೆ. ಸದ್ಯ ಈ ಒಂದು ಜಾಗ ಏನಿದೆ, ಈ ಒಂದು ಜಾಗದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರುವಂತದ್ದು. ಪ್ರಮುಖವಾಗಿ ಈ ನಿವಾಸ ಏನಿದೆಯಲ್ಲ, ನನ್ನ ಹಿಂಭಾಗದಲ್ಲಿರುವಂತಹ ನಿವಾಸ ಏನಿದೆ, ಮನೆಯ ಸಿಸಿಟಿವಿಯಲ್ಲಿ ಕೂಡ ಚಿರತೆಯ ಒಂದು ಓಡಾಟ ಕೂಡ ಸೆರೆ ಆಗಿದೆ. ಈ ಒಂದು ಜಾಗವನ್ನ ಬಿಡಿ ಅವರು ಪಾರ್ಕ್ ಮಾಡಬೇಕು ಅಂತ ಹೇಳಿ ನಿಗದಿ ಮಾಡಿದ್ರು. ಆದ್ರೆ ಕೆಲಸ ಆಗದೆ ಇರೋ ಹಿನ್ನೆಲೆಯಲ್ಲಿ ಇದೀಗ ಚಿರತೆ ಕಳೆದ 4 ವರ್ಷಗಳಿಂದ ಕೂಡ ಇದೆ. ಅನೇಕ ಬಾರಿ ಅರಣ್ಯ ಇಲಾಖೆಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ದೂರನ್ನ ನೀಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ಉತ್ತರಗಳು ಸಿಗ್ತಾ ಇಲ್ಲ. ಹೀಗಾಗಿ ಒಂದು ರೀತಿಯಲ್ಲಿ ಭಯದ ವಾತಾವರಣದಲ್ಲೇ ದಿನನಿತ್ಯ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಬೆಳಿಗ್ಗೆ ಡ್ಯೂಟಿ ಹೋಗ್ತೀರಾ, ಸಂಜೆ ಆದ್ರೆ ವಾಪಸ್ ಬರ್ತೀರಾ. ಸಂಜೆ ಬರ್ಬೇಕಾದ್ರೆ 6 ಗಂಟೆ 7 ಗಂಟೆ ಆಗಿರುತ್ತೆ. ಎಷ್ಟು ಭಯ ಆಗುತ್ತೆ. ಮತ್ತೆ ಈಗ ಸಿಸಿಟಿವಿಯಲ್ಲಿ ಕೂಡ ಚಿರತೆ ಓಡಾಡೋದು ಇದೆ. ಹೌದು. ನಾವೆಲ್ಲರೂ ವರ್ಕ್ ಫ್ರಮ್ ಹೋಮ್ ಇಲ್ಲ, ನಾವೆಲ್ಲ ಮಿಡಲ್ ಕ್ಲಾಸ್ ಪೀಪಲ್ ಅವರು ವರ್ಕ್ ಮಾಡ್ಲೇಬೇಕು. ಸೊ ನಾವು ಆಫೀಸ್ ಮುಗಿಯೋದೇ ನಮ್ಗೆ 5 ಗಂಟೆ ಮೇಲೆ. ಸೊ 6 ಗಂಟೆಗೆ ಬರ್ಬೇಕು ಅಂದ್ರೆ ಎಲ್ಲರ ಹತ್ರ ಕಾರ್ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಹೇಗಾಗಿದೆ ಅಂದ್ರೆ ಈಗ ನಾವು ಮೆಟ್ರೋವರೆಗೂ ಬರ್ತೀವಿ, ಮೆಟ್ರೋ ಇಂದ ಮನೆಗ್ ಬರಕ್ ಆಗ್ತಾ ಇಲ್ಲ. ತುಂಬಾ ಭಯ ಆಗ್ತಿದೆ. ಅದು ಎಲ್ಲಿ ಯಾವ ಬ್ಲಾಕ್ ಅಲ್ಲಿ ಯಾವಾಗ ಕಾಣುತ್ತೆ ಹೇಳಕ್ ಆಗ್ತಿಲ್ಲ. ನಾಯಿಗಳು ಮಾಯ ಆಗ್ತಿದೆ, ಹಸುಗಳು ಮಾಯ ಆಗ್ತಿದೆ, ಅಂಡ್ ಮನುಷ್ಯರಂತೂ ಓಡಾಡಕ್ಕೆ ಭಯ ಬೀಳ್ತಾ ಇದೀವಿ. ಸೊ ನಮ್ ರಿಕ್ವೆಸ್ಟ್ ಒಂದೇ ಏನಂದ್ರೆ, ಒಪ್ಕೋತೀವಿ ಇದು ಕಾಡನ್ನ, ಬಟ್ ಬಿಡಿಎ ಅಂತ ಮಾಡಿದ್ಮೇಲೆ ಅವ್ರೊಂದ್ ಸ್ವಲ್ಪ ನಮಗೂ ಹೆಲ್ಪ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಹಿಡಿದ್ಬಿಟ್ಟು ಅದ್ರ ಜಾಗಕ್ಕೆ ಅದನ್ನ ಸೇವ್ ಆಗಿ ತಲುಪಿಸ್ಬಿಡ್ಲಿ ಅಂತ ಅಷ್ಟೇ ನಾವು ಕೇಳ್ತಾ ಇರೋದು. ಬಟ್ ಅಂಜನಾಪುರ ಭಾಗದ ಜನರಿಗೆ ಚಿರತೆಯ ಕಾಟ ಇವತ್ತು ನಿನ್ನೆಯಿಂದಲ್ಲ, ಪ್ರತಿದಿನವೂ ಕೂಡ ಚಿರತೆ ಕಾಣಿಸಿಕೊಂಡು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಬೈಕ್ನಲ್ಲಿ ಓಡಾಡೋರು ಅಥವಾ ಆಟೋದಲ್ಲಿ ಓಡಾಡೋರಿಗೆ ಜೀವ ಕೈಯಲ್ಲೇ ಹಿಡಿದುಕೊಂಡು ಓಡಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಪ್ರತ್ಯಕ್ಷವಾಗಿದೆ ಅಂಜನಾಪುರದಲ್ಲಿ ಚಿರತೆ ಚಿಂತೆಯಿಂದ ಆಟೋ ಸ್ವಿಗ್ಗಿ ಓಡಾಟವೂ ಕೂಡ ಕಷ್ಟ ಆಗಿದೆ. ರಾತ್ರಿ ಹೊತ್ತು ಫುಡ್ ಡೆಲಿವರಿ ಮಾಡಲು ಹಿಂದೇಟಾಗ್ತಾ ಇದ್ದಾರೆ ಅಂಜನಾಪುರದಲ್ಲಿ. ಕಳೆದ 4 ವರ್ಷಗಳಿಂದ ಅಂಜನಾಪುರದಲ್ಲಿ ಚಿರತೆದ್ದೇ ಟೆನ್ಷನ್ ಆಗಿದೆ ಜನರಿಗೆ. ರಾತ್ರಿ ಎಲ್ಲ ಓಡಾಡುವಾಗ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಜನ ಅಂತೂ ಭಯಭೀತರಾಗಿದ್ದಾರೆ. ಎಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೇನೋ ಅಂತ ಹೇಳಿ 2 ವೀಲರ್ ಹಾಗೆ 3 ವೀಲರ್ ಅಲ್ಲಿ ಹೋಗೋದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಏನಾದ್ರೂ ಅಟ್ಯಾಕ್ ಮಾಡ್ತು ಅಂತ ಹೇಳಿದ್ರೆ ಏನ್ ಕತೆ. ಅಂಜನಾಪುರದಲ್ಲಿ ಈಗ ಚಿರತೆಯ ಟೆನ್ಷನ್ ಎದುರಾಗಿದೆ ನಿವಾಸಿಗಳಿಗೆ. ಸಿಬ್ಬಂದಿಗಳಿದಾರಲ್ಲ, ಸರ್ಕಾರಿ ಸಿಬ್ಬಂದಿಗಳಿಗೆ ಎಷ್ಟೇ ಹೇಳಿದ್ರು ಕೂಡ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಹೇಳಿ ಮನವಿ ಮಾಡಿದ್ರು ಕೂಡ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದು. ಅಂಜನಾಪುರ ಆ ಭಾಗದಲ್ಲೆಲ್ಲ ನಾಯಿಗಳನ್ನೆಲ್ಲ ಎತ್ಕೊಂಡು ಹೋಗಿರೋದು, ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮಾಡಿದ್ರು, ಏನೂ ಪ್ರಯೋಜನ ಇಲ್ಲ. ಅಂಜನಾಪುರದ ನಿವಾಸಿಗಳಿಗೆ ಚಿರತೆ ಭಯ ಶುರುವಾಗ್ತಾ ಇದೆ. ಕಳೆದ 4 ವರ್ಷಗಳಿಂದ ಕೂಡ ಈ ಒಂದು ಜಾಗದಲ್ಲಿ ಏನು ನನ್ನ ಹಿಂಭಾಗದಲ್ಲಿ ಕಾಣಿಸ್ತಿರುವಂತಹ ಜಾಗ ಏನಿದೆ, ಈ ಒಂದು ಜಾಗವನ್ನ ಬಿಡಿಎ ಪಾರ್ಕ್ ಮಾಡಬೇಕು ಅನ್ನುವಂತಹ ಸಿದ್ಧತೆಯನ್ನ ನಡೆಸಿಕೊಂಡಿತ್ತು. ಆದ್ರೆ ಇದೀಗ ಪಾರ್ಕ್ ಕೆಲಸ ವಿಳಂಬ ಆಗ್ತಾ ಇರೋದ್ರಿಂದಾಗಿ ಈ ಒಂದು ಜಾಗದಲ್ಲಿ ಚಿರತೆಯ ಓಡಾಟ ಶುರುವಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಚಿರತೆಯ ಓಡಾಟದಿಂದಾಗಿ ಇಲ್ಲಿನ ನಿವಾಸಿಗಳಿಗೆ ದಿನನಿತ್ಯ ಓಡಾಡೋದು, ದಿನನಿತ್ಯ ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಳುವಂತದ್ದು ಕೂಡ ಕಷ್ಟ ಆಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ನಿವಾಸಿಗಳಿರುವಂತದ್ದು ದಿನನಿತ್ಯ ಕೆಲಸಕ್ಕೆ ಹೋಗಿ ಬಂದು
ನಿವಾಸಿಗಳೇ ಇರುವಂತದ್ದು. ಪ್ರಮುಖವಾಗಿ ಬೆಳಗ್ಗೆ 9 ಗಂಟೆ ಹೋದ್ರೆ ಸಂಜೆ 6 ಗಂಟೆಗೆ ಕೆಲಸವನ್ನ ಮುಗಿಸಿ ಬರ್ಬೇಕಾಗತ್ತೆ. ಸದ್ಯ ಈ ಒಂದು ಜಾಗ ಏನಿದೆ, ಈ ಒಂದು ಜಾಗದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರುವಂತದ್ದು. ಪ್ರಮುಖವಾಗಿ ಈ ನಿವಾಸ ಏನಿದೆಯಲ್ಲ, ನನ್ನ ಹಿಂಭಾಗದಲ್ಲಿರುವಂತಹ ನಿವಾಸ ಏನಿದೆ, ಮನೆಯ ಸಿಸಿಟಿವಿಯಲ್ಲಿ ಕೂಡ ಚಿರತೆಯ ಒಂದು ಓಡಾಟ ಕೂಡ ಸೆರೆ ಆಗಿದೆ. ಈ ಒಂದು ಜಾಗವನ್ನ ಬಿಡಿ ಅವರು ಪಾರ್ಕ್ ಮಾಡಬೇಕು ಅಂತ ಹೇಳಿ ನಿಗದಿ ಮಾಡಿದ್ರು. ಆದ್ರೆ ಕೆಲಸ ಆಗದೆ ಇರೋ ಹಿನ್ನೆಲೆಯಲ್ಲಿ ಇದೀಗ ಚಿರತೆ ಕಳೆದ 4 ವರ್ಷಗಳಿಂದ ಕೂಡ ಇದೆ. ಅನೇಕ ಬಾರಿ ಅರಣ್ಯ ಇಲಾಖೆಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ದೂರನ್ನ ನೀಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ಉತ್ತರಗಳು ಸಿಗ್ತಾ ಇಲ್ಲ. ಹೀಗಾಗಿ ಒಂದು ರೀತಿಯಲ್ಲಿ ಭಯದ ವಾತಾವರಣದಲ್ಲೇ ದಿನನಿತ್ಯ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಬೆಳಿಗ್ಗೆ ಡ್ಯೂಟಿ ಹೋಗ್ತೀರಾ, ಸಂಜೆ ಆದ್ರೆ ವಾಪಸ್ ಬರ್ತೀರಾ. ಸಂಜೆ ಬರ್ಬೇಕಾದ್ರೆ 6 ಗಂಟೆ 7 ಗಂಟೆ ಆಗಿರುತ್ತೆ. ಎಷ್ಟು ಭಯ ಆಗುತ್ತೆ. ಮತ್ತೆ ಈಗ ಸಿಸಿಟಿವಿಯಲ್ಲಿ ಕೂಡ ಚಿರತೆ ಓಡಾಡೋದು ಇದೆ. ಹೌದು. ನಾವೆಲ್ಲರೂ ವರ್ಕ್ ಫ್ರಮ್ ಹೋಮ್ ಇಲ್ಲ, ನಾವೆಲ್ಲ ಮಿಡಲ್ ಕ್ಲಾಸ್ ಪೀಪಲ್ ಅವರು ವರ್ಕ್ ಮಾಡ್ಲೇಬೇಕು. ಸೊ ನಾವು ಆಫೀಸ್ ಮುಗಿಯೋದೇ ನಮ್ಗೆ 5 ಗಂಟೆ ಮೇಲೆ. ಸೊ 6 ಗಂಟೆಗೆ ಬರ್ಬೇಕು ಅಂದ್ರೆ ಎಲ್ಲರ ಹತ್ರ ಕಾರ್ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಹೇಗಾಗಿದೆ ಅಂದ್ರೆ ಈಗ ನಾವು ಮೆಟ್ರೋವರೆಗೂ ಬರ್ತೀವಿ, ಮೆಟ್ರೋ ಇಂದ ಮನೆಗ್ ಬರಕ್ ಆಗ್ತಾ ಇಲ್ಲ. ತುಂಬಾ ಭಯ ಆಗ್ತಿದೆ. ಅದು ಎಲ್ಲಿ ಯಾವ ಬ್ಲಾಕ್ ಅಲ್ಲಿ ಯಾವಾಗ ಕಾಣುತ್ತೆ ಹೇಳಕ್ ಆಗ್ತಿಲ್ಲ. ನಾಯಿಗಳು ಮಾಯ ಆಗ್ತಿದೆ, ಹಸುಗಳು ಮಾಯ ಆಗ್ತಿದೆ, ಅಂಡ್ ಮನುಷ್ಯರಂತೂ ಓಡಾಡಕ್ಕೆ ಭಯ ಬೀಳ್ತಾ ಇದೀವಿ. ಸೊ ನಮ್ ರಿಕ್ವೆಸ್ಟ್ ಒಂದೇ ಏನಂದ್ರೆ, ಒಪ್ಕೋತೀವಿ ಇದು ಕಾಡನ್ನ, ಬಟ್ ಬಿಡಿ ಅಂತ ಮಾಡಿದ್ಮೇಲೆ ಅವ್ರೊಂದ್ ಸ್ವಲ್ಪ ನಮಗೂ ಹೆಲ್ಪ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಹಿಡಿದ್ಬಿಟ್ಟು ಅದ್ರ ಜಾಗಕ್ಕೆ ಅದನ್ನ ಸೇವ್ ಆಗಿ ತಲುಪಿಸ್ಬಿಡ್ಲಿ ಅಂತ ಅಷ್ಟೇ ನಾವು ಕೇಳ್ತಾ ಇರೋದು. ಬಟ್ ಪುರ ಭಾಗದ ಜನರಿಗೆ ಚಿರತೆಯ ಕಾಟ ಇವತ್ತು ನಿನ್ನೆಯಿಂದಲ್ಲ, ಪ್ರತಿದಿನವೂ ಕೂಡ ಚಿರತೆ ಕಾಣಿಸಿಕೊಂಡು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಬೈಕ್ ನಲ್ಲಿ ಓಡಾಡೋರು ಅಥವಾ ಆಟೋದಲ್ಲಿ ಓಡಾಡೋರಿಗೆ ಜೀವ ಕೈಯಲ್ಲೇ ಹಿಡಿದುಕೊಂಡು ಓಡಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಪ್ರತ್ಯಕ್ಷವಾಗಿದೆ ಅಂಜನಾಪುರದಲ್ಲಿ ಚಿರತೆ ಚಿಂತೆಯಿಂದ ಆಟೋ, ಸ್ವಿಗ್ಗಿ ಓಡಾಟವೂ ಕೂಡ ಕಷ್ಟ ಆಗಿದೆ. ರಾತ್ರಿ ಹೊತ್ತು ಫುಡ್ ಡೆಲಿವರಿ ಮಾಡಲು ಹಿಂದೇಟಾಗ್ತಾ ಇದ್ದಾರೆ ಅಂಜನಾಪುರದಲ್ಲಿ. ಕಳೆದ 4 ವರ್ಷಗಳಿಂದ ಅಂಜನಾಪುರದಲ್ಲಿ ಚಿರತೆದ್ದೇ ಟೆನ್ಷನ್ ಆಗಿದೆ ಜನರಿಗೆ. ರಾತ್ರಿ ಎಲ್ಲ ಓಡಾಡುವಾಗ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಜನ ಅಂತೂ ಭಯಭೀತರಾಗಿದ್ದಾರೆ. ಎಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೇನೋ ಅಂತ ಹೇಳಿ 2 ವೀಲರ್ ಹಾಗೆ 3 ವೀಲರ್ ಅಲ್ಲಿ ಹೋಗೋದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಏನಾದ್ರೂ ಅಟ್ಯಾಕ್ ಮಾಡ್ತು ಅಂತ ಹೇಳಿದ್ರೆ ಏನ್ ಕತೆ. ಅಂಜನಾಪುರದಲ್ಲಿ ಈಗ ಚಿರತೆಯ ಟೆನ್ಷನ್ ಎದುರಾಗಿದೆ ನಿವಾಸಿಗಳಿಗೆ. ಸಿಬ್ಬಂದಿಗಳಿದಾರಲ್ಲ, ಸರ್ಕಾರಿ ಸಿಬ್ಬಂದಿಗಳಿಗೆ ಎಷ್ಟೇ ಹೇಳಿದ್ರು ಕೂಡ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಹೇಳಿ ಮನವಿ ಮಾಡಿದ್ರು ಕೂಡ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದು. ಅಂಜನಾಪುರ ಆ ಭಾಗದಲ್ಲೆಲ್ಲ ನಾಯಿಗಳನ್ನೆಲ್ಲ ಎತ್ಕೊಂಡು ಹೋಗಿರೋದು, ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮಾಡಿದ್ರು, ಏನೂ ಪ್ರಯೋಜನ ಇಲ್ಲ. ಅಂಜನಾಪುರದ ನಿವಾಸಿಗಳಿಗೆ ಚಿರತೆ ಭಯ ಶುರುವಾಗ್ತಾ ಇದೆ. ಕಳೆದ 4 ವರ್ಷಗಳಿಂದ ಕೂಡ ಈ ಒಂದು ಜಾಗದಲ್ಲಿ ನನ್ನ ಹಿಂಭಾಗದಲ್ಲಿ ಕಾಣಿಸ್ತಿರುವಂತಹ ಜಾಗ ಏನಿದೆ, ಈ ಒಂದು ಜಾಗವನ್ನ ಬಿಡಿಎ ಪಾರ್ಕ್ ಮಾಡಬೇಕು ಅನ್ನುವಂತಹ ಸಿದ್ಧತೆಯನ್ನ ನಡೆಸಿಕೊಂಡಿತ್ತು. ಆದ್ರೆ ಇದೀಗ ಪಾರ್ಕ್ ಕೆಲಸ ವಿಳಂಬ ಆಗ್ತಾ ಇರೋದ್ರಿಂದಾಗಿ ಈ ಒಂದು ಜಾಗದಲ್ಲಿ ಚಿರತೆಯ ಓಡಾಟ ಶುರುವಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಚಿರತೆಯ ಓಡಾಟದಿಂದಾಗಿ ಇಲ್ಲಿನ ನಿವಾಸಿಗಳಿಗೆ ದಿನನಿತ್ಯ ಓಡಾಡೋದು, ದಿನನಿತ್ಯ ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಳುವಂತದ್ದು ಕೂಡ ಕಷ್ಟ ಆಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ನಿವಾಸಿಗಳಿರುವಂತದ್ದು ದಿನನಿತ್ಯ ಕೆಲಸಕ್ಕೆ ಹೋಗಿ ಬಂದು ನಿವಾಸಿಗಳೇ ಇರುವಂತದ್ದು. ಪ್ರಮುಖವಾಗಿ ಬೆಳಗ್ಗೆ 9 ಗಂಟೆ ಹೋದ್ರೆ ಸಂಜೆ 6 ಗಂಟೆಗೆ ಕೆಲಸವನ್ನ ಮುಗಿಸಿ ಬರ್ಬೇಕಾಗತ್ತೆ. ಸದ್ಯ ಈ ಒಂದು ಜಾಗ ಏನಿದೆ, ಈ ಒಂದು ಜಾಗದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರುವಂತದ್ದು. ಪ್ರಮುಖವಾಗಿ ಈ ನಿವಾಸ ಏನಿದೆಯಲ್ಲ, ನನ್ನ ಹಿಂಭಾಗದಲ್ಲಿರುವಂತಹ ನಿವಾಸ ಏನಿದೆ, ಮನೆಯ ಸಿಸಿಟಿವಿಯಲ್ಲಿ ಕೂಡ ಚಿರತೆಯ ಒಂದು ಓಡಾಟ ಕೂಡ ಸೆರೆ ಆಗಿದೆ. ಈ ಒಂದು ಜಾಗವನ್ನ ಬಿಡಿ ಅವರು ಪಾರ್ಕ್ ಮಾಡಬೇಕು ಅಂತ ಹೇಳಿ ನಿಗದಿ ಮಾಡಿದ್ರು. ಆದ್ರೆ ಕೆಲಸ ಆಗದೆ ಇರೋ ಹಿನ್ನೆಲೆಯಲ್ಲಿ ಇದೀಗ ಚಿರತೆ ಕಳೆದ 4 ವರ್ಷಗಳಿಂದ ಕೂಡ ಇದೆ. ಅನೇಕ ಬಾರಿ ಅರಣ್ಯ ಇಲಾಖೆಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ದೂರನ್ನ ನೀಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ಉತ್ತರಗಳು ಸಿಗ್ತಾ ಇಲ್ಲ. ಹೀಗಾಗಿ ಒಂದು ರೀತಿಯಲ್ಲಿ ಭಯದ ವಾತಾವರಣದಲ್ಲೇ ದಿನನಿತ್ಯ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಬೆಳಿಗ್ಗೆ ಡ್ಯೂಟಿ ಹೋಗ್ತೀರಾ, ಸಂಜೆ ಆದ್ರೆ ವಾಪಸ್ ಬರ್ತೀರಾ. ಸಂಜೆ ಬರ್ಬೇಕಾದ್ರೆ 6 ಗಂಟೆ 7 ಗಂಟೆ ಆಗಿರುತ್ತೆ. ಎಷ್ಟು ಭಯ ಆಗುತ್ತೆ. ಮತ್ತೆ ಈಗ ಸಿಸಿಟಿವಿಯಲ್ಲಿ ಕೂಡ ಚಿರತೆ ಓಡಾಡೋದು ಇದೆ. ಹೌದು. ನಾವೆಲ್ಲರೂ ವರ್ಕ್ ಫ್ರಮ್ ಹೋಮ್ ಇಲ್ಲ, ನಾವೆಲ್ಲ ಮಿಡಲ್ ಕ್ಲಾಸ್ ಪೀಪಲ್ ಅವರು ವರ್ಕ್ ಮಾಡ್ಲೇಬೇಕು. ಸೊ ನಾವು ಆಫೀಸ್ ಮುಗಿಯೋದೇ ನಮ್ಗೆ 5 ಗಂಟೆ ಮೇಲೆ. ಸೊ 6 ಗಂಟೆಗೆ ಬರ್ಬೇಕು ಅಂದ್ರೆ ಎಲ್ಲರ ಹತ್ರ ಕಾರ್ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಹೇಗಾಗಿದೆ ಅಂದ್ರೆ ಈಗ ನಾವು ಮೆಟ್ರೋವರೆಗೂ ಬರ್ತೀವಿ, ಮೆಟ್ರೋ ಇಂದ ಮನೆಗ್ ಬರಕ್ ಆಗ್ತಾ ಇಲ್ಲ. ತುಂಬಾ ಭಯ ಆಗ್ತಿದೆ. ಅದು ಎಲ್ಲಿ ಯಾವ ಬ್ಲಾಕ್ ಅಲ್ಲಿ ಯಾವಾಗ ಕಾಣುತ್ತೆ ಹೇಳಕ್ ಆಗ್ತಿಲ್ಲ. ನಾಯಿಗಳು ಮಾಯ ಆಗ್ತಿದೆ, ಹಸುಗಳು ಮಾಯ ಆಗ್ತಿದೆ, ಅಂಡ್ ಮನುಷ್ಯರಂತೂ ಓಡಾಡಕ್ಕೆ ಭಯ ಬೀಳ್ತಾ ಇದೀವಿ. ಸೊ ನಮ್ ರಿಕ್ವೆಸ್ಟ್ ಒಂದೇ ಏನಂದ್ರೆ, ಒಪ್ಕೋತೀವಿ ಇದು ಕಾಡನ್ನ, ಬಟ್ ಬಿಡಿ ಅಂತ ಮಾಡಿದ್ಮೇಲೆ ಅವ್ರೊಂದ್ ಸ್ವಲ್ಪ ನಮಗೂ ಹೆಲ್ಪ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಹಿಡಿದ್ಬಿಟ್ಟು ಅದ್ರ ಜಾಗಕ್ಕೆ ಅದನ್ನ ಸೇವ್ ಆಗಿ ತಲುಪಿಸ್ಬಿಡ್ಲಿ ಅಂತ ಅಷ್ಟೇ ನಾವು ಕೇಳ್ತಾ ಇರೋದು.